ನಾನು ಕಳೆದ 1 ವರ್ಷ 7 ತಿಂಗಳಿಂದ ಸಾರ್ವಜನಿಕ ವಲಯದಲ್ಲಿ ಕಾಣಿಸ್ತೀನಿ. ತಿಂಗಳು 3ನೇ ತಾರೀಕು ಹಾಸನದ ವಕೀಲ ಸಂಘದವರು ಬಂದು ಬಹಳ ಒತ್ತಡ ಮಾಡಿದ್ರು. ಕೆಲವರು ನ್ಯಾಯಾಧೀಶರು ಅವರು ಇವರೆಲ್ಲ ಫೋನ್ ಮಾಡಿರ್ತಾರೆ. ವಕೀಲ ದಿನಾಚರಣೆ ಒಂದು ಕಾರ್ಯಕ್ರಮ ಊರಿನಲ್ಲಿ ಹೆಚ್ಚು ಬರ್ತಾ ಇದೆ. ರಾಜಕಾರಣಕ್ಕೆ ತಲೆ ಯಾವುದು ತೋಕೆ ಯಾವುದು, ಯಾರು ಸರಿ ಯಾರು ತಪ್ಪು, ಇದು ಹರಿಯೋ ನೀರು ನಿಂತು ನೀರಲ್ಲ. ನಾವು ಇಂದಿರಾ ಗಾಂಧಿ ಅವ್ರ ಜೊತೆ ಪ್ರಾರಂಭ ಮಾಡ್ತೀವಿ, ಜನತಾ ಪದವಿಗೆ ಹೋಗ್ತೀವಿ, ಪುನಃ ಕಾಂಗ್ರೆಸ್. ನಾವು ಸರಿನಾ ತಪ್ಪ ಯಾರನ್ನೆಲ್ಲ ವಿಮರ್ಶೆ ಮಾಡೋರು, ಯಾರ್ಯಾರು ಯಾವ್ಯಾವ ದಿವಸಕ್ಕೆ ಏನೇನ್ ಮಾಡಿದ್ರು. ಮತದಾರರು ಸಂವಿಧಾನದ ರೀತ್ಯ ಸ್ವತಂತ್ರರು, ಜನಪ್ರತಿನಿಧಿಗಳು ಸಂವಿಧಾನದ ರೀತ್ಯ ಕರ್ತವ್ಯ ಮಾಡಬೇಕಾದವರು. ನಾವು ನಮ್ಮ ಕರ್ತವ್ಯ ನೆರವೇರಿಸುತ್ತೇವೆ, ನಿರ್ವಹಣೆ ಮಾಡುತ್ತೇವೆ. ಜನ ಅವ್ರಿಗೇನು ಇಷ್ಟಪಡುತ್ತೆ ಗೊತ್ತಿಲ್ಲ. ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳೋ ಅಧಿಕಾರ ನಮ್ಗೆ ಇರೋದಿಲ್ಲ. ಕೆಲವೆಲ್ಲ ಕೇಳಿದ್ರಿ. ಈಗ ಕಳೆದ 8-10 ವರ್ಷದಿಂದ ಈಚೆಗೆ, ವಿಶೇಷವಾಗಿ ಕಳೆದ 5-6 ವರ್ಷಗಳ ಈಚೆಗೆ ಚುನಾವಣೆ ಅಂದರೆ ಚಳಿ, ಜ್ವರ, ವಾಂತಿ ಮತ್ತು ಬೇರೆ 4 ಒಟ್ಟಿಗೆ ಆಗೋಗ್ತದೆ. ಕಾರಣ ಇನ್ನು ಮುಂದೆ ಗ್ರಾಮ ಪಂಚಾಯತಿಗಳು, ತಾಲೂಕು ಪಂಚಾಯತಿ ಎಲ್ಲ ಯಾವುದಕ್ಕೆ ನಿಲ್ಲಬೇಕಾಗಿದ್ರು ಇಲ್ಲಿ ಲೋಕಲ್ ಆಗಿರೋರು ಯಾರು ನಿಲ್ಲಲ್ಲ. ಯಾರೋ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್, ಬಾರು, ಬೇರೆ ಯಾವ್ದಾದ್ರು ಬಿಸ್ನೆಸ್ ವಾರಿಗಳಿರ್ತಕ್ಕಂಥವ್ರು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥವ್ರು ಅವ್ರು ಬರಬೇಕಾಗುತ್ತೆ, ಬಂಡವಾಳ ಹಾಕಬೇಕು. ಈಗ 3 ಪಾರ್ಟಿ 4 ಪಾರ್ಟಿ ಇರುತ್ತೆ. ಒಂದು ಪಾರ್ಟಿಯವರು ಶ್ರೀಮಂತನ ಹಾಕ್ಬಿಡ್ತಾರೆ, ಬೇರೆ ಪಾರ್ಟಿಯವರು ಏನ್ ಗತಿ? ಸ್ವಾಮಿ ಅವ್ರು ಮ್ಯಾಚ್ ಮಾಡಕ್ ನಾವು ಶ್ರೀಮಂತನ ಹಾಕ್ಬೇಕು ಅಂತಾರೆ. 3 ಪಾರ್ಟಿ 4 ಪಾರ್ಟಿ ನೀವು ಶ್ರೀಮಂತನ ಹಾಕಿದ್ರೆ ಅವ್ರ ಪೈಕಿ ಯಾರೋ ಹೋಗ್ತಾರೆ. ಅದು ನಡೀತಾ ಇದೆಯೋ ನಡೀತಾ ಇದೆಯೋ ಅಂತ ನಿಮಗೆ ಗೊತ್ತು. ಜನರಿಗೆ ಏನ್ ತೀರ್ಮಾನ ಬಂದ್ಬಿಡ್ತಾರೆ. ಚುನಾವಣೆ ಅಂದ್ರೆ ನಿಲ್ಲೋರಿಗೆ ಏನೋ ಲಾಭ ಇದ್ದೇ ಇದೆ. ಲಾಭ ಇದ್ದರೆ ಇವ್ನ ಯಾಕೆ ಬಂದು ನಿಂತ್ಕೊಳ್ತಾರೆ, ಇವ್ ಕೆಲಸ ಮುಗಿಸ್ಕೊಂಡು ಇವ್ನು ಹೋಗ್ತಾರೆ, ನಮ್ ಕೆಲಸ ನಾವು ಮಾಡ್ಕೊಳ್ಳೋಣ. ಹಾಗಾಗಿ ಅಪ್ಸ್ವಾಮಿ ರೆಡ್ಡಿ ಅವ್ರನ್ನ, ಬೀರೇಗೌಡರನ್ನ ಗೆಲ್ಲಿಸ್ತಾ ಇರ್ತಕ್ಕಂಥವ್ರು ಬರಿಗೈಲಿದ್ರೆ ಗೆಲ್ಸೋದು, ಸೈಕಲ್ ಹೋದ್ರೆ ಗೆಲ್ಸೋದು, ಯಾರ ಕಾರಣ ಇದೆ ನಮ್ಗೆ ಗೊತ್ತಿಲ್ಲ. ಇಡೀ ಭಾರತ ದೇಶದಲ್ಲಿ ಸರಳ ಸಜ್ಜನಿಕೆಯ ಹೇಳ್ತಾನೆ ಇದ್ದೀವಿ. ಏನ್ ಶ್ರದ್ಧಾಂಜಲಿ ಅವ್ರನ್ನ ವಾದಿಸೋದು? ಅಣ್ಣ ನೀನ್ ಅಲ್ಲಿ ಹೊರಟೋಗಿದ್ದೀಯ, ಟವರ್ ಸಿಕ್ಕಲ್ಲ, ನಿನಗೆ ಮಾತಾಡಕ್ ಆಗೋದಿಲ್ಲ. ಸರಳತೆ ಇಲ್ಲ, ಸಜ್ಜನಿಕೆ ಇಲ್ಲ, ಪ್ರಾಮಾಣಿಕತೆ ಇರ್ಬೋದು, ಕೆಲಸ ಮಾಡೋದು ಬೇಕಾಗಿಲ್ಲ. ಎಷ್ಟಂದಿದೆಯಾ ಎಷ್ಟು? ನೀನು ಹೊರಟೋಗಿ ಕುಟುಂಬಕ್ಕಾದ್ರೆ ನಾನು ಇಲ್ಲೇ ಬದುಕಿ ಸಾಯ್ತಾ ಇದ್ದೇನೆ.
ಅದಕ್ಕೊಂಡೆಲ್ಲ ಕೆಲಸಗಳು ಬೀಳುತ್ತೆ. ನಿಮಗೆ ನಿಮ್ಮ ಮಕ್ಕಳು MBBS ಹೋಗ್ಬೇಕು, IAS ಪಾಸ್ ಮಾಡಬೇಕು, ಒಳ್ಳೆ ಹುಡುಗ ಸಿಗಬೇಕು, ನಿಮ್ಮ ಮಗ SP ಆಗ್ಬೇಕು, ಇನ್ನೊಂದು ನಿಜವಾಗಿ ಏನಾಗುತ್ತೆ, ಕೆಲವರು ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ. ನನಗೆ ನನ್ನ ಕನಸುಗಳು ಬಿಡೋದು ಗೊತ್ತಾ, ತಾಳ್ಗೋಡ್ ಕ್ರಾಸಿಂದ ಕೋಲಾರಕ್ಕೆ ದೊಡ್ಡ ರಸ್ತೆ ಮಾಡಬೇಕು, 4 ರಸ್ತೆ ಇರಬೇಕು. ಚಿಕ್ಕಬಳ್ಳಾಪುರದ ರಸ್ತೆ ನಾವು ನ್ಯಾಷನಲ್ ಹೈವೇ ಅಲ್ಲ, ಅದನ್ನು 8 ಲೈನ್ ಮಾಡಬೇಕು, 1 ಗಂಟೆ ಒಳಗೆ ಏರ್ಪೋರ್ಟ್ ಸೇರಬೇಕು. ಕೋಲಾರದಲ್ಲಿ ಒಂದು ಯಾತ್ರಿಕೃತ ಕಸಾಯಿಖಾನೆ ಮಾಡಬೇಕು. ಈ ಭಾಗದ ರೈತರು ಕೋಳಿ, ಕುರಿ, ಮೇಕೆ, ಹಂದಿ ಏನ್ ಬೇಕಾಗಿದ್ರು ಕೂಡ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಮಾಂಸ ವಿದೇಶಗಳಿಗೆ ಹೋಗ್ಬೇಕು. ನಮ್ಮ ರೈತರಿಗೆ ಡಾಲರ್ ದುಡ್ಡು ಬರಬೇಕು. ಇಲ್ಲಿ ಒಂದು ರೈತ ಮಾಲ್ ಮಾಡಬೇಕು. ಯಾವುದೇ ಗುಂಡು ಸೂಜಿಯಿಂದ ಹಿಡಿದು, ಕೊಡೆಯಿಂದ ಹಿಡಿದು, ಸ್ಕ್ರೂ ಡ್ರೈವರ್ ಇಂದ ಹಿಡಿದು ರೈತ ಕೊಡ್ತಕ್ಕಂಥ ಯಾವುದೇ ವಸ್ತುವನ್ನು ನೇರವಾಗಿ ಉತ್ಪಾದಕರಿಂದ ನಾವಿಲ್ಲಿ ತಂದು ಮಾಡಿದ್ರೆ 40ರಿಂದ 50% ಕಡಿಮೆ ಆಗುತ್ತೆ. ರೈತರು ಬದುಕಬೇಕು. ನಿನಗೆ ಗೊಬ್ಬರ ಎಷ್ಟು, ಬೀಜ ಎಷ್ಟು, ಕೂಲಿ ಎಷ್ಟು, ನನಗೆ ಖರ್ಚು ಎಷ್ಟು, ಅದರ ಮೇಲೆ ರೇಟ್ ನೀವು ಫಿಕ್ಸ್ ಮಾಡಬೇಕು. ಅಡ್ವಾನ್ಸ್ ಆಗಿ ರೇಟ್ ನೀವು ನಮ್ಗೆ ಹೇಳಬೇಕು. ಟೊಮೆಟೊಗೆ ಹೇಳಬೇಕು, ಮಲ್ಬರಿಗೆ ಹೇಳಬೇಕು, ರಾಗಿಗೆ ಹೇಳಬೇಕು, ಭತ್ತಕ್ಕೆ ಹೇಳಬೇಕು, ಜೋಳಕ್ಕೆ ಹೇಳಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು. ಕಾಯಿಲೆ ಬಂದ್ಬಿಟ್ರೆ ಬಡವರು ಬೆಳೆಗಳನ್ನ ಆಗಬಾರ್ದು. ಎಲ್ಲ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಸಿಗಬೇಕು. ಎಲ್ಲ ನರಸಾಪುರದಲ್ಲಿ ಬೆಟ್ಟಗಳನ್ನೆಲ್ಲ ಕೂಡ ಈ ತರ ಮೋಡ ಇದ್ದಾಗ ಮೇಲ್ಗಡೆಯಿಂದ ಬೀಜ ಹಾಕಬೇಕು. ಆ ಬ್ಲೇಡಲ್ಲಿ ಅರಣ್ಯ ಬೆಳಿಬೇಕು. 1300-400 ಹೋಗಿರೋ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಿಂದ ಶಿವಮೊಗ್ಗ ಮೀರಿ ಮಲ್ನಾಡ್ ಹಾಕಬೇಕು. ವರ್ಷ ಪೂರ್ತಿ ನಮ್ಮ ಕೆರೆಗೆಲ್ಲ ತುಂಬಬೇಕು. ಈ ತರದ ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಬರ್ತದೆ. ದುಸ್ವಪ್ನಗಳು ಅಂತ ಹೇಳ್ತಾರೆ. ನನಗೆ ಈ ಕೆಟ್ಟ ಕೆಲಸಗಳು ಬಂತು. ನಾನು ಊರಿಗೆ ಹೋದಾಗ ಆ ಊರಲ್ಲಿ ಏನೋ ಇದೆ, ಈ ಊರಲ್ಲಿ ಏನೋ ಇದೆ, ಇನ್ನೇನಾಗ್ಬೇಕು ಅಂತ ಅವನ್ನೆಲ್ಲ ನೋಡಿ, ಖುಷಿ ನೋಡಿ, ಪೂರ್ಣ ರಿಲ್ಯಾಕ್ಸ್ ಕೊಡು, ಬರುವಂತ ಬಿಸ್ಕತ್ಗಳು ಅದು ಇದು ಬಾಯಿ ತುಂಬೋದು. ಆಮೇಲೆ ಸೇರ್ಪಡೆ ಇರುತ್ತೆ, ಬರೋದು ಸೇರ್ಪಡೆ ಇಲ್ಲ. ನನಗೆ ಇದು ದುಸ್ವಪ್ನ ಅಂತ ಗೊತ್ತಾಗಿದೆ ಯಾವುದು ಅಂದ್ರೆ ಮೇ 17, 2023 ಕೌಂಟಿಂಗ್ ಆಗಿ ಪಟ್ಟೋಜಪ್ಪ ರಮೇಶ್ ಕುಮಾರ್ ನೀನೊಂದು ಹೇಳಿದ್ಮೇಲೆ ಹೋಗಿ ದುಸ್ವಪ್ನ ಗೊತ್ತಾಯ್ತು. ಹಾಗಾಗಿ ನಾನು ಇದು ಹೆಚ್ಚಿಗೆ ಬರ್ತೇನೆ. ವಯಸ್ಸು ಆಗಿದೆ. ಜನರು ಕೊಟ್ಟ ತೀರ್ಪನ್ನ ಪ್ರಶ್ನೆ ಮಾಡುವ ಅಧಿಕಾರ ನಮಗೆ ಇರೋದಿಲ್ಲ. ಚರ್ಚಾಸ್ಪದ ವಿಚಾರಗಳನ್ನು ಇಂಥ ಸಭೆಗಳಲ್ಲಿ ಮಾತಾಡಬಾರ್ದು, ವಿಷ ಕಟ್ಟಬಾರ್ದು, ದ್ವೇಷ ಇರಬಾರ್ದು. ನಮ್ಮ ಕೈಲಾದ್ರು ನಾವು ಮಾಡ್ತೇವೆ. ಉಳಿದ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು.